ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಬಾತ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಮತ್ತು ಡಿನ್ನರ್ಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮೊದಲು ನಾನಿಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು 2ರಿಂದ 3 ಬಾರಿ ತೊಳೆದು 15ರಿಂದ 20 ನಿಮಿಷ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿ ಬದಲಾಗಿ ನಾವು ಅನ್ನಕ್ಕೆ ಯಾವ ಅಕ್ಕಿನ ಉಪಯೋಗಿಸ್ತೀವೋ ಅದನ್ನು ಉಪಯೋಗಿಸ್ಕೋಬೋದು, ಅಥವಾ ಬಾಸ್ಮತಿ ರೈಸನ್ನು ಕೂಡ ಉಪಯೋಗಿಸ್ಕೋಬೋದು. ಇಲ್ಲಿ ಮೆಂತ್ಯ ಬಾತಿಗೆ ನಾನು ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ, 3 ಹಸಿಮೆಣಸಿನಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಂತರ ಇಲ್ಲಿ ಮಸಾಲೆಗಳನ್ನು 1 ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಒಂದು 5 ಮೆಣಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆ ಪದಾರ್ಥಗಳನ್ನು ನಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಮೆಂತ್ಯ ಬಾತನ್ನು ಮಾಡಲಿಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1/4 ಟೀ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಬಟಾಣಿಯನ್ನು ಕೂಡ ಸೇರಿಸಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಈ ಥರ ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೊಳ್ಳೋದ್ರಿಂದ ಮೆಂತ್ಯ ಬಾತ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪನ್ನು ಬಾಡಿಸ್ಕೊಳ್ದೇ ಇದರೊಟ್ಟಿಗೆ ಮಸಾಲೆ ಮತ್ತು ಅಕ್ಕಿಯನ್ನು ಹಾಕಿ ಬಾತನ್ನು ಮಾಡ್ಕೊಳ್ಳೋದ್ರಿಂದ ಅದರದ್ದು ರುಚಿನೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊಪ್ಪನ್ನು ಬಾಡಿಸ್ಕೊಂಡ ನಂತರ ಇವಾಗ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನು ಸೇರಿಸಿ ಇದನ್ನು ಸಹ ಆ ಒಗ್ಗರಣೆಯಲ್ಲಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ನಾವು ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಂಡ್ವಿ ಅಂತ ಹೇಳಿದರೆ ಅದು ಸಾಫ್ಟಾಗಿ ಕಲರ್ ಚೇಂಜ್ ಆಗುತ್ತೆ ಬಾತ್ದು. ಹಾಗಾಗಿ ನೀರನ್ನು ಹಾಕ್ತೀವಲ್ವ ಆವಾಗಾರು ಹಾಕ್ಬೋದು, ಅಥವಾ ಅಕ್ಕಿ ಸೇರಿಸುವಾಗ್ಲೂ ಕೂಡ ಹಾಕ್ಬೋದು, ನಡೆಯುತ್ತೆ. ಟೊಮೆಟೊ ಬೆಂದ್ಕೊಳ್ಳುತ್ತೆ. ಇವಾಗ ನೀರು ಕುದೀತಾ ಇದೆ, ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಮೊದಲೇ ನೆನೆಸಿಟ್ಕೊಳ್ಳೋದ್ರಿಂದ ನಮಗೆ ಬಾತು ಉದುದ್ರಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದ್ರು ಕಡಿಮೆ ಆಗಿದ್ರೆ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಕುದಿಯುವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಿರೋದ್ರಿಂದ 1 ವಿಸಲ್ ಸಾಕಾಗುತ್ತೆ. ನಾವು ನೀರು ಹಾಕಿದ ತಕ್ಷಣವೇ ಅಕ್ಕಿ ಹಾಕಿ ಕೂಗಿಸ್ತಿದ್ದೀವಿ ಅನ್ನೋದಾದರೆ 2 ವಿಸಲ್ಲು ಕೂಗಿಸ್ಕೋಬೇಕಾಗುತ್ತೆ. ಇವಾಗ ಮೆಂತ್ಯ ಬಾತು ರೆಡಿಯಾಗಿದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಈ ಮೆಂತ್ಯ ಬಾತ್ದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.